ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತಿನ ವಿಷಯ ಅಂದರೆ ನನ್ನ 1000 ಕಂಪ್ಲೀಟ್ ಆಗಿರೋ ಸಬ್ಸ್ಕ್ರೈಬರ್ ಮತ್ತೆ ಹೇಗೆ ಡೌನ್ ಆಯ್ತಂತ ಅದನ್ನೇ ನಿಮ್ಮ ಹತ್ರ ಹೇಳೋಣ ಅಂತ ಬಂದಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ. ಆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕೋ ಯಾವುದೇ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂದರೆ ಹೇಗೆ 1K ಕಂಪ್ಲೀಟ್ ಆಗಿ ಮತ್ತೆ ಯಾಕೆ ಈ ಥರ ಡೌನ್ ಬಂತಂದರೆ ಫಸ್ಟ್ ಸ್ಟಾರ್ಟಿಂಗ್ ಏನೋ ಚೆನ್ನಾಗೇ ಇತ್ತು. 900 ಮೇಲೆ 964ವರೆಗೂ ಚೆನ್ನಾಗೇ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ವಿಡಿಯೋ ಹಾಕ್ತಾ ಆಗ್ತಾ ಆಗ್ತಾ ಚೆನ್ನಾಗಿ ಬಂತು. ಆಮೇಲೆ ಏನಾಯ್ತೋ ಗೊತ್ತಿಲ್ಲ. ಅಂದರೆ ಹಿಂಗೆ ಒಬ್ಬರು ವಿಡಿಯೋ ನೋಡಿದೆ ನಾನು. ಅವ್ರದ್ದು ಹೆಸರೇನು ಹೇಳೋದು ಬೇಡ ಪಾಪ. ಅವರು ಒಂದು ಒಳ್ಳೆ ರೀತಿಯಿಂದ ಹೇಳ್ತಾ ಇರೋದ್ರೆ ಜನ ಬೇರೆ ರೀತಿಯಿಂದ ತಿಳ್ಕೊಂಡು ಇದು ಮಾಡ್ತಾರೆ. ಅವ್ರದ್ದು ವಿಡಿಯೋ ನೋಡ್ತಾ ಅವ್ರು ಹೇಳಿರೋದು ಅವ್ರ ಸಬ್ಸ್ಕ್ರೈಬರ್ಗೆ ಎಲ್ಲರೂ ಹಂಗೆ ಮಾಡಿರೋದು. ಆ್ಯಕ್ಚುಲಿ ನನ್ನ ಹಿಡ್ಕೊಂಡು ನನ್ನದೇ ತಪ್ಪು ಇಲ್ಲಿ ಮೇನ್ ಅಂದರೆ. ಅದಕ್ಕೆ ನಾನು ಮಾಡಿದಂಗೆ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರ ಸಬ್ಸ್ಕ್ರೈಬರ್ಗೆ ಕಮೆಂಟ್ ಮಾಡು, ನಾನು ಸಬ್ಸ್ಕ್ರೈಬ್ ಮಾಡ್ಕೊತೀನಿ, ನೀವು ಮಾಡಿ ಸಪೋರ್ಟ್ ಮಾಡ್ತೀನಿ. ಒಬ್ರಿಗೊಬ್ರು ಅವರು ಈ ಥರ ವಿಡಿಯೋ ಮಾಡಿ ಹಾಕಿದ್ರು, ಸಪೋರ್ಟ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಿರ್ಬೇಕು, ಒಬ್ರಿಗೊಬ್ರು ಬೆಳೆಸಿ, ನೀವು ಅವ್ರಿಗೆ ಮಾಡಿ ಅವ್ರು ನಿಮ್ಗೆ ಮಾಡ್ತಾರೆ ಅಂತ ಈ ಥರ ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದ ಹೇಳಿದ್ದಾರೆ. ಹಾಗೆ ಅಂದ್ಕೊಂಡು ನನಗೂ ಕೆಲವೊಂದು ಜನ ಸಬ್ಸ್ಕ್ರೈಬ್ ಮಾಡಿದರು. ನಾನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೈಟ್ ಅಂದರೆ 1000 ರೀಚ್ ಆಯಿತು. ನೈಟ್ 1000 ರೀಚ್ ಆಗಿಲ್ಲ, 965 ಇದ್ದದೇನೋ 990ಗೇನೋ ಹೋಯ್ತು ನಂದು. ಏನೋ ಒಂಥರ ಖುಷಿಯಪ್ಪ, ಇನ್ನೇನು ಕಂಪ್ಲೀಟ್ ಒಳ್ಳೇದಾಯಿತು. ಮಾರ್ನಿಂಗ್ ಅನ್ನೋಷ್ಟಿಗೆ 995 97 ಆಯಿತು. ಚೆನ್ನಾಗಿ ರೀಚ್ ಆಗಿದೆ. ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ದಂಗೆ ನಾನು ಸಬ್ಸ್ಕ್ರೈಬ್ ಆದೆ, ನಾನು ಹೇಳ್ದಂಗೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು. ಪಾಪ ಅವರು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಆದರೆ ಜನ ಹೆಂಗಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ತಿರ್ಗಾ ಮಾರ್ನಿಂಗ್ ಅನ್ನೋಷ್ಟಿಗೆ ಮಧ್ಯಾಹ್ನ ಅನ್ನೋಷ್ಟಿಗೆ ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಲ್ಲ. ಅವತ್ತೆಲ್ಲ ಫುಲ್ 1K ಕಂಪ್ಲೀಟ್ ಆಗಿತ್ತು ನಂದು. ಅದ್ರ ವಿಡಿಯೋನು ಮಾಡಿ ಹಾಕಿದ್ದೀನಿ ಜೊತೆ. ಅವತ್ತೆಲ್ಲ ಫುಲ್ ಸಂಜೆವರೆಗೂ 1003 ಜನ ಆದರು. ಎಷ್ಟು ಜನ ಆಗಿದೆ ನನ್ನ ಸಬ್ಸ್ಕ್ರೈಬರು. ಹಿಂಗೆ ಏನಾಗ್ತಾ ಹೋದರು. ನೆಕ್ಸ್ಟ್ ಮಾರನೇ ದಿನ ಅಂದರೆ ಫ್ರೆಂಡ್ಸ್, ಅಯ್ಯೋ 1003 ಜನ ಇದ್ದರು. 999 ಬಂತು, 97 ಬಂತು, 96 ಹೋಗಿ 91 ಯಪ್ಪ ಅಂತ ಫುಲ್ ಒಂಥರ ಫುಲ್ ಬೇಜಾರಾಯಿತು. ವಿಡಿಯೋನ ಬೇಡಪ್ಪ, ನಮ್ಮಂಥವ್ರಿಗೆಲ್ಲ ಇದು ಯೂಟ್ಯೂಬು, ಏನಿದ್ರು ಸೆಲೆಬ್ರಿಟಿ ಇರೋರು ಇಲ್ಲಿ ನಮ್ಮಂಥವ್ರಿಗೆಲ್ಲ ಅಂದ್ಕೊಂಡು ನಾನು ಯೂಟ್ಯೂಬ್ ಬಿಟ್ಟು ಬಿಡೋಣ ವಿಡಿಯೋ ಮಾಡೋದು ಅಂದ್ಕೊಂಡೆ. ಅದರಲ್ಲಿ ಮೇನ್ ಅಂದರೆ ನಮ್ಮದು ತಪ್ಪಿರುತ್ತೆ ಫ್ರೆಂಡ್ಸ್. ಯಾರ್ದೋ ಮಾತು ಕೇಳಿಕೊಂಡು ಅವ್ರು ಸಬ್ಸ್ಕ್ರೈಬರ್ ಆಗ್ತಾರಂತೆ ನಾವು ಆಗೋದು ತಪ್ಪು. ಆಗ್ತಾರೆ, ಆಗೋಲ್ಲ ಅಂತಲ್ಲ, ಆಗಿ ಆಗ್ತಾರೆ. ಮತ್ತೆ ಏನು ಮಾಡ್ತಾರೆ, ಮಾರನೇ ದಿನ ಅಂದರೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಫಸ್ಟ್ ಅವ್ರು ಹೇಳಿದ ತಕ್ಷಣ ನಾವು ಮಾಡಬಾರ್ದು, ಅವ್ರಿಗೂ ಬೇಡ, ನಾವು ಮಾಡಬೇಡಿ ಅಂತ ಹೇಳ್ಬೇಕು. ಯಾಕಂದರೆ ನಾವು ಹಾಕೋ ವಿಡಿಯೋನೂ ನೋಡಲ್ಲ ಅವರು, ಅದರಿಂದ ನಮ್ಗೆ ಹೆಲ್ಪು ಆಗೋದಿಲ್ಲ. ಸುಮ್ಮನೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಅನ್ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ. ಇವಾಗ ನೋಡಿ ಆ ಥರ ಮಾಡಿದ್ದಕ್ಕೆ ನಾನು ಆ ಥರ ಹೌದು ಬೇಗ 1000 ಕಂಪ್ಲೀಟ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಆ ಥರ ಮಾಡಿಕೊಂಡು ಇವಾಗ ಫುಲ್ಲೆಲ್ಲ ಡೌನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನನ್ನ ತಪ್ಪೆ ಆ್ಯಕ್ಚುಲಿ. ಯಾಕಂದ್ರೆ ನನ್ನ ಚಾನಲ್ ಮೇಲೆ ನನಗೆ ಹೊಡೆತ ಬಿದ್ದಿದ್ದೀನಿ. ನಾನು ಮಾಡಿರೋ ಒಂದು ಮಿಸ್ಟೇಕಿಂದ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡಿ ಕನೆಕ್ಟ್ ಮಾಡಿಕೊಂಡು ಇವಾಗ ನನಗೆ ನೋಡಿ ನನ್ನದೇ ಇವಾಗ ಫುಲ್ 990 ಬಂದಿದೆ. ಮತ್ತು ನಿನ್ನೆಯಿಂದ ಪರವಾಗಿಲ್ಲ ಇಂಪ್ರೂವ್ ಆಗ್ತಾಯಿದೆ. ವಿಡಿಯೋ ಹಾಕೋದ್ರಿಂದ ಒಳ್ಳೆ ಈ ಥರ ಮಾಡೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ನನಗೆ ಯಾವತ್ತೋ ವಿಡಿಯೋ ನೋಡಿ ಅವರು ಕೆಳಗಡೆ ಇರೋ ಸಬ್ಸ್ಕ್ರೈಬರ್ಗೆ ಕಮೆಂಟ್ ಮಾಡಿ ಅವರು ನನ್ನದೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾನು ಅವ್ರಿಗೆ ಮಾಡ್ಕೊಂಡು ಅಂದರೆ ಅಷ್ಟು ಜನಕ್ಕೆ ಮಾಡಿದ್ದೀನಿ. ನಾನು ಒಬ್ರಿಗೂ ಅನ್ಸಬ್ಸ್ಕ್ರೈಬ್ ಮಾಡಿದ್ದೀನಿ ಫ್ರೆಂಡ್ಸ್. ಆದರೆ ನಂದೆಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ತುಂಬ ಅಂದರೆ ತುಂಬ ಬೇಜಾರು. ನಾನು ಇನ್ನೇನು ಯೂಟ್ಯೂಬೇ ನಿಲ್ಲಿಸ್ಬಿಡೋಣ ಆ ಥಾಟ್ಗೆ ಬಂದಿದೆ. ನಂಗೆ ಫುಲ್ ಅಳು ಬರೋ ಥರ ಆಯಿತು. ಬೇಡ, ಯೂಟ್ಯೂಬ್ ಚಾನಲ್ ಬೇಡವೇ ಬೇಡ, ಬಿಟ್ಟು ಬಿಡೋಣ ಅಂತ ಯೋಚನೆ ಮಾಡೋ ಮಟ್ಟಿಗಾಗಿತ್ತು. ಅದಕ್ಕೆ ಫ್ರೆಂಡ್ಸ್ ಈ ಥರ ನಾನು ಮಾಡಿರೋ ಮಿಸ್ಟೇಕಿಂದ ಚಾನಲ್ ಮೇಲೆ ಹೊಡೆತ ಬೀಳುತ್ತೆ. ಫಸ್ಟ್ ಆಫ್ ಆಲ್ ನಾನು ಮಾಡಿದ್ದೆ ಅದು ತಪ್ಪು. ನೀವು ಕನೆಕ್ಟ್ ಆಗಿ ನಾನು ಕನೆಕ್ಟ್ ಆಗಿ ಅಂದರೆ ಅದೊಂದು ತಪ್ಪು. ಅದರಿಂದನೇ ನೋಡಿ ನನ್ನ ಚಾನಲ್ ಫುಲ್ ಸಬ್ಸ್ಕ್ರೈಬರ್ ಡೌನ್ ಆದರು.
ಟೈಮು ಫುಲ್ ಇದಾಗಿಬಿಡುತ್ತೆ. ಆ ಥರ ಚಾನೆಲ್ ಅವರು ನಮ್ಮನ್ನ ಡಿಸ್ಕನೆಕ್ಟ್ ಮಾಡ್ತಾರೆ. ಆ ಥರ ನಮಗೊಂದು 10 ಆದರೆ ಅವ್ರು ಇನ್ನೂ ಎಕ್ಸ್ಟ್ರಾ ಡಿಸ್ಕನೆಕ್ಟ್ ಮಾಡ್ತಾರೆ ಸಬ್ಸ್ಕ್ರೈಬರ್ನ. ಅದಕ್ಕೆ ಆ ಥರ ಯಾರೂ ತಪ್ಪು ಮಾಡಕ್ಕೆ ಹೋಗಬೇಡಿ. ಫುಲ್ ನಂಗೆ ಅವತ್ತು ಬೇಜಾರಾಗಿಬಿಟ್ಟು ಬೇಡ ಅಂತ ಅದಕ್ಕೆ ಒಂದು ದಿನ ಗ್ಯಾಪ್ ಬಿಟ್ಟುಬಿಟ್ಟಿದ್ದೆ. ಬೇಡನೇ ಬೇಡ ವಿಡಿಯೋ ಮಾಡೋದಂತ ಆ ಥರ ಬೇಜಾರಾಗಿದ್ದೆ. ನನಗೆ ಯೂಟ್ಯೂಬ್ ಬೇಡ, ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅನ್ನೋ ಮಟ್ಟಿಗೆ ಮೈಂಡ್ ಇದಾಯಿತು. ಹಾಗೆ ಮತ್ತೆ ನಾನೇ ಯಾಕೆ ಇದು ನಾನು ಮಾಡಿದ್ದಲ್ವ ತಪ್ಪು, ಮಾಡೋಣ ಇವತ್ತಲ್ಲ ನಾಳೆ ಯೂಟ್ಯೂಬ್ ಚಾನಲ್ ಅವ್ರು ನಮಗೆ ವೈರಲ್ ಮಾಡೇ ಮಾಡ್ತಾರೆ. ಯಾವುದಾನ ಒಂದು ಒಳ್ಳೆಯ ವಿಡಿಯೋ ಇಷ್ಟ ಆದರೆ ಬೇಡ ನೋಡೋಣ ಯಾವಾಗ ಆಗುತ್ತೋ ಅವಾಗ ಹಾಗೆ ಆಗುತ್ತಾ ಅಂತ ಚಿಕ್ಕ ಪುಟ್ಟ ವಿಡಿಯೋನ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹಾಗಾಗಿ ಫ್ರೆಂಡ್ಸ್, ನೀವು ಎಚ್ಚರವಾಗಿರಿ. ಈ ಥರ ಯಾರನ್ನ ನಿಮಗೂ ಕಮೆಂಟ್ ಮಾಡ್ತಾಯಿದ್ರೆ ಕನೆಕ್ಟ್ ಆಗ್ರಿ ಅಂತ ಅಂಥವ್ರು ನಂಬಕ್ಕೆ ಹೋಗ್ಬಿಡಿ. ಸಬ್ಸ್ಕ್ರೈಬರ್ ಆಗ್ತಾರೆ ಮತ್ತು ಅನ್ಸಬ್ಸ್ಕ್ರೈಬ್ ಆಗ್ತಾರೆ. ನಿಮ್ಮ ಚಾನೆಲ್ 1 ಸೆಕೆಂಡು ನೋಡೋಲ್ಲ, ಅವರು ಓಪನ್ ಮಾಡಿನೂ ನೋಡೋದಿಲ್ಲ. ಸುಮ್ಮನೆ ಅವ್ರಿಗೇನೋ ಸಬ್ಸ್ಕ್ರೈಬರ್ ಬೇಕಾಗಿರ್ತಾರೆ, ಅದೊಂದೇ ಉದ್ದೇಶ ಇಟ್ಕೊಂಡು ಅವರು ಬಂದಿರ್ತಾರೆ. ಅಂಥವ್ರಿಗೆ ನೀವು ಸಬ್ಸ್ಕ್ರೈಬ್ ಆಗಿಬಿಡಿ, ನಿಮಗೂ ಆಗೋಗ್ಬಿಡಬೇಡಿ. ಜೆನ್ಯೂನಾಗಿ ಮಾಡಿ. ಅಂಥವ್ರಿಗೆ ಒಂದಲ್ಲ ಒಂದು ದಿನ ಯೂಟ್ಯೂಬರ್ ಖಂಡಿತ ವೈರಲ್ ಮಾಡಿ ಮಾಡ್ತಾರೆ ಅಂತ ಹೇಳ್ತಾ ಇದೇ ನಂದು ಇವತ್ತಿನ ವಿಷಯ. ಅದಕ್ಕೆ ನಾನು ಮಾಡಿದ ಮಿಸ್ಟೇಕ್ ಆಗಲಿ ತಪ್ಪುಗಳನ್ನು ನೀವು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಹೀಗೆ ಇಷ್ಟು ದಿನ ಹೆಂಗೆ ಸಪೋರ್ಟ್ ಮಾಡಿದರೆ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಅಥವಾ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್. ಟೇಕ್ ಕೇರ್, ಬೈ ಬೈ.